हेलो फ्रेंड्स, वेलकम बैक टू न्यू वीडियो। ಶ್ರೇಯಸ್ಸು ಶುಭಮಸ್ತು ದೀಪಿಕಾ ನಾಟಕ ಸಂಧ್ಯಾ ಹೊಸ ವ್ಯಾಪಾರ ಶ್ರೇಯಸ್ಸು ಶುಭಮಸ್ತದಲ್ಲಿ ದ್ವೇಷದ ಹಗ್ಗ ಶ್ರೇಯಸ್ಸು ಶುಭಮಸ್ತು ಧಾರಾವಾಹಿಯಲ್ಲಿ ತುಳಸಿ ಜನಾರ್ದನ್ ಮಾತು ಕೇಳಿ ಮನೆ ಬಿಟ್ಟು ಹೋಗಲು ಮಾಡಿದ ತೀರ್ಮಾನ ಮನೆಯವರಿಗೆಲ್ಲ ಬೇಸರ ತಂದಿತ್ತು. ಆದರೆ ಅವಿನಾಶ್, ಸಮರ್ಥ ಹಾಗೂ ಮಾಧವ್ ಮೂವರು ಸೇರಿಕೊಂಡು ತುಳಸಿಗೆ ಎದುರಾಗಿದ್ದ ಕಂಟಕದಿಂದ ಪಾರು ಮಾಡಿಕೊಂಡು ಮನೆಗೆ ವಾಪಸ್ ಕರೆದುಕೊಂಡು ಬಂದಿದ್ದಾರೆ. ತುಳಸಿಯನ್ನು ವಾಪಸ್ ಕರೆದಿದ್ದಕ್ಕೆ ಎಲ್ಲರಿಗೂ ಖುಷಿಯಾಗಿದೆ. ಆದರೆ ಕೂದಲೆಳೆ ಅಂತರದಲ್ಲಿ ಜನಾರ್ದನ್ ಮತ್ತು ಶಾರ್ವರಿ ಎಸ್ಕೇಪ್ ಆಗಿದ್ದಾರೆ. ತುಳಸಿಯನ್ನೇ ಗಾಳವಾಗಿಸಿಕೊಂಡ ಸೊಸೆ ದೀಪಿಕಾ ತುಳಸಿ ಬಳಿ ಒಳ್ಳೆಯ ಹೆಸರು ಪಡೆಯಲು ಯತ್ನಿಸಿದ್ದಾಳೆ. ಮದುವೆಯಾದ ದಿನವೇ ತುಳಸಿ ಮನೆಗೆ ಬರಲೇಬೇಕು ಎಂದು ಹಠ ಮಾಡಿದ್ದಳು. ಜನಾರ್ದನ್ ದೀಪಿಕಾ ಬಳಿ ನೀನು ಹೇಳಿದ್ದೇನು ಮಾಡುತ್ತಿರುವುದು ಎಂದು ಪ್ರಶ್ನೆ ಮಾಡುತ್ತಿದ್ದಾನೆ. ಆಗ ದೀಪಿಕಾ, ತುಳಸಿ ಮನೆಯಲ್ಲಿ ಇಲ್ಲ ಅಂದರೆ ನನ್ನ ಕೆಲಸ ಕಷ್ಟವಾಗುತ್ತದೆ, ನನ್ನ ಆಟಕ್ಕೆ ತುಳಸಿಯಪ್ಪನ್ ಎಂದು ಹೇಳುತ್ತಾಳೆ. ದೀಪಿಕಾ ಬಹಳ ದೊಡ್ಡ ಲೆಕ್ಕಾಚಾರ ಇಟ್ಟುಕೊಂಡು ಮನೆಗೆ ಬಂದಿದ್ದಾಳೆ. ಆದರೆ ಇದು ಯಾರಿಗೂ ಅರ್ಥವಾಗುತ್ತಿಲ್ಲ. ಮನೆಯವರ ಮುಂದೆ ತಾನು ಎಲ್ಲ ಬಹಳಷ್ಟು ಬದಲಾಗಿರುವಂತೆ ನಟಿಸುತ್ತಿದ್ದಾಳೆ. ಆದರೆ ಒಳಗೊಳಗೆ ತನ್ನ ದ್ವೇಷದ ಬೆಂಕಿ ಕಿಡಿಯನ್ನು ಹಾರಿಸಲು ಮುಂದಾಗಿದ್ದಾಳೆ. ಹೊಸ ಬಿಸ್ನೆಸ್ ಆರಂಭಿಸಿದ ಸಂಧ್ಯಾ. ಇತ್ತ ಸಂಧ್ಯಾ ಸುಮ್ಮನಿರದೆ ಮತ್ತೊಂದು ಎಡವಟ್ಟು ಮಾಡಿಕೊಳ್ಳಲು ಮುಂದಾಗಿದ್ದಾಳೆ. ಮನೆಯಲ್ಲಿ ಕೂತು ₹1,000 ಹಣವನ್ನು ಸಂಪಾದಿಸಲು ಮುಂದಾಗಿದ್ದಾಳೆ. ದತ್ತ ಅದೇನು ಕಡಿದು ಕಟ್ಟೆ ಹಾಕುತ್ತೀಯೇ, ನಾನು ನೋಡ್ತೀನಿ ಎಂದು ಬಂಡವಾಳ ಹಣ ನೀಡಿದ್ದಾರೆ. ಸಂಧ್ಯಾ ಇಡ್ಲಿ ಮಾಡುವ ಪಾತ್ರೆಯನ್ನು ತಂದು ಇಡ್ಲಿ, ಚಟ್ನಿ, ಸಾಂಬಾರ್ನ ಸಿರಿ ಕೈಯಲ್ಲಿ ಮಾಡಿಸಿದ್ದಾಳೆ. ಇಡ್ಲಿ ಸೇಲ್ ಆಗಿ ತನ್ನ ಕೈ ತುಂಬ ಹಣ ಬರುತ್ತದೆ ಎಂದು ಎಲ್ಲರ ಬಳಿ ಕೊಚ್ಚಿಕೊಂಡಿದ್ದಾಳೆ. ಆದರೆ ಸಂಧ್ಯಾಳ ಇಡ್ಲಿ ಬಿಸ್ನೆಸ್ ಐಡಿಯಾ ಹೇಗೆ ವರ್ಕೌಟ್ ಆಗುತ್ತದೆ ಎಂಬುದು ಕಾದು ನೋಡಬೇಕಾಗಿದೆ. ದೀಪಿಕಾ ಮನೆಯಲ್ಲಿ ನಟಿಸಲು ಆರಂಭಿಸಿದ್ದಾಳೆ. ತುಳಸಿಯನ್ನು ಉಳಿಸಿಕೊಳ್ಳಲು ನಾಟಕ ಮಾಡುತ್ತಿದ್ದಾಳೆ. ಎಲ್ಲರಿಗೂ ಕಾಫಿ ತಂದು ಕೊಟ್ಟು ಮನೆಯ ಕೆಲಸವನ್ನೆಲ್ಲ ತಾನೇ ಮಾಡುವುದಾಗಿ ಹೇಳಿದ್ದಾಳೆ. ದೀಪಿಕಾ ನಡವಳಿಕೆಯನ್ನು ಕಂಡು ಮನೆಯವರಿಗೆಲ್ಲ ಖುಷಿಪಟ್ಟಿದೆ. ಒಳ್ಳೆಯ ಸೊಸೆಯ ನಮ್ಮ ಮನೆಗೆ ಬಂದಿದ್ದಾಳೆ ಎಂದು ಭಾವಿಸಿದ್ದಾರೆ. ಅವಿನಾಶ್ ಕೂಡ ಅಭಿ ಬಳಿ ನೀನು ಸೆಲೆಕ್ಟ್ ಮಾಡಿರೋ ಹುಡುಗಿ ಸೂಪರ್, ನಮ್ಮ ಮನೆಗೆ ತಕ್ಕಂಥವಳು ಎಂದು ಹೇಳುತ್ತಾನೆ. ಸಿನಿಮಾಗೆ ಹೋಗುವ ಮನೆಯವರೆಲ್ಲರೂ ಒಟ್ಟಿಗೆ ಹೋಗೋಣ ಎಂದಿದ್ದಕ್ಕೆ ಹನಿಮೂನ್ ವಿಚಾರಕ್ಕೆ ತಾನಂತೂ ಮನೆಯಿಂದ ಹೊರಗೆ ಬರಲ್ಲ ಎಂದಿದ್ದಾಳೆ. ಮೆಲ್ಲಗೆ ಚುಚ್ಚುತ್ತಿರುವ ದೀಪಿಕಾ ಆದರೆ ಮನದೊಳಗೆ ತನ್ನ ದ್ವೇಷದ ಲೆಕ್ಕಾಚಾರವನ್ನು ಮಾಡುತ್ತಿದ್ದಾಳೆ. ಕಾಫಿ ಕುಡಿಯುವಾಗ ಪೂರ್ಣಿಮಾಳಿಗೆ ಇಷ್ಟು ಲೋಕಲ್ ಕಾಫಿ ನಾನು ಕುಡಿಯೋದಿಲ್ಲ, ನಾನು ಕಾಸ್ಟ್ಲಿ ಕಾಫಿ ಕುಡಿಯುವುದು ಎಂದು ಹೇಳಿದ್ದಾಳೆ. ಅಲ್ಲದೆ ನನಗೆ ಹಾಗಲ್ಲ ಎಂದು ಚುಚ್ಚು ಮಾತನಾಡಿದ್ದಾಳೆ. ಇದೆಲ್ಲ ಮಾತುಗಳು ಪೂರ್ಣಿಮಾಳ ಕಣ್ಣಲ್ಲಿ ನೀರು ತರಿಸಿದ್ದು ಯಾರ ಬಳಿಯೂ ಹೇಳಲಾಗದೆ ಚಿಂತಿಸುತ್ತಿದ್ದಾಳೆ. ದೀಪಿಕಾ ಹಣೆದಿರುವ ದ್ವೇಷದ ಹಗ್ಗ ಯಾರಿಗೆ ಕುತ್ತಕ್ಕೆ ಉರುಳಾಗುತ್ತೆ ಎಂದು ಕಾದು ನೋಡಬೇಕಾಗಿದೆ. ಇವಿಷ್ಟು ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.